ನವೆಂಬರ್ 7 ನಟ ಕಮಲ್ ಹಾಸನ್ ಅವರಿಗೆ 71ನೇ ಜನ್ಮದಿನ. ಬಾಲ ಕಲಾವಿದನಾಗಿ ಸಿನಿಮಾ ರಂಗಕ್ಕೆ ಬಂದ ಅವರು ಬಹುಭಾಷೆಗಳಲ್ಲಿ ನಟಿಸಿ ದೇಶಾದ್ಯಂತ ಜನಪ್ರಿಯತೆ ಗಳಿಸಿದ್ದಾರೆ. ನಿರ್ದೇಶಕ, ಗಾಯಕರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಸದ್ಯ ಇವರ ಒಟ್ಟು ಆಸ್ತಿ ಸುಮಾರು 450 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ತಮಿಳುನಾಡಿನಲ್ಲಿ ಹೆಚ್ಚು ಫೇಮಸ್ ಆದ ಅವರು ಕನ್ನಡದಲ್ಲಿಯೂ ಕೂಡ ಸಿನಿಮಾ ಮಾಡಿದ್ದಾರೆ. ತಮಿಳಿನ ಅಯ್ಯಂಗರ್ ಕುಟುಂಬದಲ್ಲಿ ಜನಿಸಿದ ಅವರು ಬಾಲ ಕಲಾವಿದನಾಗಿ ಸಿನಿಮಾ ರಂಗಕ್ಕೆ ಕಾಲಿಟ್ಟರು. ಕಲಾದುರ ಕಣ್ಣಮ್ಮ ಅವರು ನಟಿಸಿದ ಮೊದಲ ಚಿತ್ರ. ಆಗ ಅವರಿಗೆ 6 ವರ್ಷ ವಯಸ್ಸು. ನಂತರ ಕಮಲ್ ಹಾಸನ್ ಸಾಲು ಸಾಲು ಹಿಟ್ ಚಿತ್ರಗಳನ್ನು ನೀಡಿದರು. ಕಮಲ್ ಹಾಸನ್ ಅವರು ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ಹಿಂದಿ ಹಾಗೂ ಬೆಂಗಾಲಿ ಭಾಷೆಗಳಲ್ಲಿ ನಟಿಸಿದ್ದಾರೆ. ಅವರು ಎಲ್ಲ ಭಾಷೆಗಳಲ್ಲೂ ಕಾಣಿಸಿಕೊಂಡಿದ್ದಾರೆ. ದೇಶಾದ್ಯಂತ ಅವರು ಜನಪ್ರಿಯತೆ ಪಡೆದಿದ್ದಾರೆ. ಅವರು ನಟ ಮಾತ್ರ ಅಲ್ಲ, ನಿರ್ದೇಶಕ, ಚಿತ್ರಕಥೆ ಬರಹಗಾರ, ಗಾಯಕನೂ ಹೌದು. ಕಮಲ್ ಹಾಸನ್ ಅವರು ಅತಿ ಹೆಚ್ಚು ಸಂಭಾವನೆ ಪಡೆಯೋ ನಟರಲ್ಲಿ ಒಬ್ಬರು. ಅವರು ಪ್ರತಿ ಸಿನಿಮಾಗೆ 100 ಕೋಟಿ ರೂಪಾಯಿ ಪಡಿತಾರಂತೆ. ಅವರ ಆಸ್ತಿ $70 ಮಿಲಿಯನ್, ಅಂದರೆ ಸುಮಾರು 450 ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ. ಇಂಡಿಯನ್ 2 ಚಿತ್ರಕ್ಕೆ ಅವರು 150 ಕೋಟಿ ರೂಪಾಯಿ ಚಾರ್ಜ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಕಮಲ್ ಹಾಸನ್ ಅವರು ಲಕ್ಸುರಿ ಜೀವನ ನಡೆಸ್ತಾ ಇದ್ದಾರೆ. ಅವರು ಚೆನ್ನೈನಲ್ಲಿ ಮ್ಯಾನ್ಷನ್ ಹೊಂದಿದ್ದಾರೆ. ಇದರ ಬೆಲೆ 131 ಕೋಟಿ ರೂಪಾಯಿ. ಇವರ ಬಳಿ BMW 730 ಸೇರಿದಂತೆ ಅನೇಕ ಕಾರುಗಳಿವೆ. ಕಳೆದ ವರ್ಷ ರಿಲೀಸ್ ಆದ ತಗ್ ಲೈಫ್ ಸಿನಿಮಾ ಸಂದರ್ಭದಲ್ಲಿ ಕಮಲ್ ಹಾಸನ್ ವಿವಾದವನ್ನ ಮಾಡಿಕೊಂಡಿದ್ರು. ಕಮಲ್ ಹಾಸನ್ ಅವರು ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳಿದ್ರು. ಈ ವಿವಾದ ಸಾಕಷ್ಟು ಚರ್ಚೆಗಳನ್ನ ಹುಟ್ಟು ಹಾಕಿತ್ತು. ಆ ಬಳಿಕ ಅವರನ್ನ ಸಾಕಷ್ಟು ಟೀಕೆ ಮಾಡಿದ್ರು. ಕರ್ನಾಟಕದಲ್ಲಿ ಅವರ ಸಿನಿಮಾ ಬ್ಯಾನ್ ಕೂಡ ಆಯಿತು. ಈ ಚಿತ್ರ ಮಾಡಿ ಸಾಕಷ್ಟು ನಷ್ಟವನ್ನ ಅನುಭವಿಸಿದ್ರು.